ಇದು ನೀವು ಒಂದು ಭಾಗ ಇಲ್ಲಿವರೆಗೂ ಮಕ್ಕಳ ಬಗ್ಗೆ ನೋಡಿದ್ರಿ. ಈಗ ಮತ್ತೊಂದು ಭಾಗ ಇದೇ ಆಶ್ರಮದಲ್ಲಿ ಇರ್ತಕ್ಕಂಥ ದೊಡ್ಡವರ ಪರಿಸ್ಥಿತಿ ನಿಜಕ್ಕೂ ಕೂಡ ಹೇಳೋಕ್ಕಾಗಲ್ಲ. ಅವರು ಕಣ್ಣಲ್ಲಿ ನೀರು ಹಾಕಿದ್ದಾರೆ ಕ್ಯಾಮ್ರಾವನ್ನು ನೋಡಿ. ನೀವಾದರೂ ಬಂದ್ರಲ್ಲ ನಮ್ಮ ಸಹಾಯಕ್ಕೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಕೂಡ ಈ ವೃದ್ಧಾಶ್ರಮ ಅನ್ನೋದು ಹೇಳೋದಕ್ಕಿಂತ ಮುಂಚಿತವಾಗಿಯೇ ಇದೊಂದು ದೊಡ್ಡ ಅನಾಥಾಶ್ರಮ ದೇವಸ್ಥಾನ ಅಂತಲೇ ಹೇಳ್ಬೋದು. ಇವರಿಗೆ ನಾನು ಹೇಳಿದ್ನಲ್ಲ ಆಗಲೇ ವಿದ್ಯಾರ್ಥಿಗಳಿಗೆ ದೊಡ್ಡವರಿಗೆ ಸೇರಿ 300 ಕ್ವಿಂಟಲ್ ಅಕ್ಕಿ ಬೇಕಾಗುತ್ತೆ ಒಂದು ತಿಂಗಳಿಗೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಕೆಲವೊಮ್ಮೆ ನೀರನ್ನು ಕುಡಿದು ಉಪವಾಸವನ್ನು ಕಳೀತಾ ಇದ್ದಾರೆ, ನೀರನ್ನು ಕುಡಿದು ಹೊಟ್ಟೆನ ತುಂಬಿಸ್ಕೊತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಆಹಾರ ಸಿಗ್ತಾ ಇಲ್ಲ, ಯಾಕಂದರೆ ದಾನಿಗಳು ಯಾರು ಕೂಡ ಬರ್ತಾ ಇಲ್ಲ. ಆದರೆ ಕೆಲವು ರಾಜಕಾರಣಿಗಳು ನೈಟ್ ಹೊತ್ತು ಮಜವನ್ನು ಮಾಡ್ತಾ ಇದ್ದಾರೆ. ಅದೊಂದು ಬಿಟ್ಟರೆ ಇಂಥ ಆಶ್ರಮಗಳಿಗೆ ಭೇಟಿ ನೀಡಿ ಅವರ ಮಜವನ್ನು ಮಾಡುವಂಥ ಕೇವಲ 1% ಭಾಗವನ್ನು ಇಲ್ಲಿ ಕೊಟ್ಟರೆ ನಿಜಕ್ಕೂ ಕೂಡ ಎಲ್ಲ ಇಲ್ಲಿರ್ತಕ್ಕಂಥ ವೃದ್ಧರಾಗಿರ್ಬೋದು ಅಥವಾ ಅನಾರೋಗ್ಯದಿಂದ ಬಳಲುತ್ತಿರ್ತಕ್ಕಂಥ ಪೇಷಂಟ್ಗಳಾಗಿರ್ಬೋದು ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟವನ್ನು ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಜ್ಜಿಯನ್ನು ನಾವು ಮಾತಾಡ್ಸೋಕ್ಕೆ ಕೂಡ ಪ್ರಯತ್ನ ಪಡ್ತೀವಿ. ಆ ಒಂದು ಕರೆಯ ಹಿಂದೆ ಇಷ್ಟೊಂದು ನೋವುಗಳಿದೆಯಾ ಅನ್ನೋದು ಕೂಡ ನಮ್ಗೆ ಆಶ್ಚರ್ಯ ಸಂಗತಿ ಅಂತಲೇ ಹೇಳ್ಬೋದು. ಆ ಹೆಜ್ಜೆನೇ ಕೇಳೋಣ. ಅಜ್ಜಿ ಊಟ ಮಾಡಿದ್ರಾ? ಊಟ ಸರಿಯಾಗಿ ಬರ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಯಾರೂ ಸೇವೆ ಮಾಡಿ ನೋಡೋಕ್ಕೆ ಯಾರೂ ಇಲ್ಲ. ನಾನು ಅನಾದಿ, ಯಾರು ಮಾಡ್ತಾರೆ? ನೀವೇ ಮಾಡಬೇಕು. ಏನು ಮಾಡ್ತೀರ ಮಾಡಿರಿ, ನನಗೆ ದಾರಿದೆ ಹಿಂಗೆ ಹೋಗೋಕ್ಕೆ ನನಗೆ ತಾರಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಇಂಥ ಕೆಲಸ ನನಗೆ ಅಪ್ಪ ಏನೂ ಸಿಕ್ಕಲ್ಲ. ಈ ಅನಾದಿ ಇದ್ದಂಗೆ ಊಟ ಸರಿಯಾಗಿ ಮಾಡ್ತಾ ಇಲ್ಲಪ್ಪ ನನ್ನ ಕೈಲಿ. ಎಷ್ಟು ದಿವಸ ಆಯ್ತು ಇಲ್ಲಿ ಊಟ ಮಾಡಿ? ಅಂದರೆ ಅಕ್ಕಿ ಊಟ ಅದು ಇದು ಸಿಗ್ತಿದೆಯಾ? ಏನೂ ಸಿಗ್ತಾ ಇಲ್ಲಪ್ಪ, ಏನೂ ಊಟ ಟೈಮಿಗೆ ಬರ್ತಾ ಇಲ್ಲ, ಏನೂ ಇಲ್ಲ. ಹಿಂಗಾಗೈತೆ ನನಗೆ, ಈ ಥರ ಆಗೈತೆಪ್ಪ. ಅಳಬೇಡಿ ನನಗೆ ಯಾರಿಗೂ ಅನಾದಿಪ್ಪ, ನನಗೆ ಅಳಬೇಡ ಅಂತೀನಿ. ನನ್ನ ಸಂಕಟ ನನಗೆ ಬೆಂಕಿ ಆಗ್ತದಪ್ಪ ನನಗೆ. ಅಳ್ಬೇಡಿ, ದೇವರಿದ್ದಾನೆ. ಈಗ ಯಾರಾದರೂ ಬಂದಾಗ ಅಟ್ಲೀಸ್ಟ್ ಕೇಳ್ತೀರ ನೀವೇನಾದರೂ ಈ ಥರ ಸಹಾಯ ಮಾಡಿ ಅಕ್ಕಿ ತರಕಾರಿ ಬೇಳೆ ಹೇಳ್ತೀನಿ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಅಲ್ಲಿದ್ದ ಹಾಸ್ಟೆಲಾಗಿದ್ದೆ. ಇಲ್ಲಿ ಬಂದು ಸರಿಯಾಗಿ ಒಂದು 6-15 ದಿವಸ ಆಗಿದೆ. ಊಟ ಸರಿಯಾಗಿಲ್ಲ? ಇಲ್ಲ, ಊಟ ಸರಿಯಾಗಿ ಕೊಡ್ತಾ ಇಲ್ಲ. ನೀರು ಇದು ಅನ್ನ ತಿನ್ನೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಕೂಡ ಇವರು ಕೂಡ ಸಾಕಷ್ಟೊಂದು ಪ್ರಯತ್ನ ಪಡ್ತಾರೆ. ಆಶ್ರಮದವರು ಕೂಡ ಸಾಕಷ್ಟೊಂದು ಪ್ರಯತ್ನ ಪಡ್ತಾ ಇದ್ದಾರೆ. ಕೇವಲ ಒಂದು ಕಡೆ ಅಲ್ಲ, 100 ಕಡೆ ಹೋಗಿ ಭಿಕ್ಷೆಯನ್ನು ಕೇಳ್ತಾ ಇದ್ದಾರೆ, ಸಹಾಯ ಮಾಡಿ ಅಂತ ಇದ್ದಾರೆ. ಸಹಾಯ ಮಾಡೋರ ಕೈಯಿನ ಹಸ್ತ ಸಾಕಷ್ಟೊಂದು ಕಡಿಮೆ ಆಗ್ತಾಯಿದೆ ಹೊರತು ಅದು ಯಾವುದೇ ರೀತಿಯ ಸಹಾಯಕ್ಕೆ ಜನರು ಬರ್ತಾ ಇಲ್ಲ. ದಯವಿಟ್ಟು ಈ ಸುದ್ದಿಯನ್ನು ನೋಡ್ತಾ ಇರ್ತಕ್ಕಂಥ ಏನು ರಾಜ್ಯದ ಜನತರೇ ಆಗಿರ್ಬೋದು ಅಥವಾ ದೇಶದ ಯಾವುದೇ ಮೂಲೆಯಲ್ಲಿ ವೀಕ್ಷಕರೇ ಆಗಿರ್ಬೋದು, ದಯವಿಟ್ಟು ನೋಡ್ತಾ ಇದ್ರಲ್ಲ, ಇದೊಂದು ರಿಯಾಲಿಟಿ. ಯಾವುದೇ ರೀತಿಯಾದಂಥ ನಾನು ನಿಮಗೆ ಅಂದರೆ ಒಂದು ರೀತಿಯಲ್ಲಿ ನಾನು ಎಕ್ಸ್ಪೋಸ್ ಮಾಡಿ ತೋರಿಸ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಒಂದು ರಿಯಾಲಿಟಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಇದೇ ಒಂದು ಆಶ್ರಮ ಪರಿಸ್ಥಿತಿ ಈ ರೀತಿ ಇದ್ದರೆ ರಾಜ್ಯದಲ್ಲಿ ಅಥವಾ ನಗರದಲ್ಲಿ ಇನ್ನು ಆಶ್ರಮ ಪರಿಸ್ಥಿತಿಗಳು ಹೇಗಿದೆ? ದಯವಿಟ್ಟು ರಾಜಕಾರಣಿಗಳೇ, ನಿಮ್ಮ ಕೇವಲ ಅರ್ಧ ಗಂಟೆ ಟೈಮ್ನ ಇಂಥ ಆಶ್ರಮಗಳಲ್ಲಿ ಸ್ಪೆಂಡ್ ಮಾಡಿ ಅವ್ರಿಗೊಂದಿಷ್ಟು ಫಲಾನುಭವಗಳನ್ನು ಕೊಡಿ. ಅವ್ರಿಗೆ ದುಡ್ಡನ್ನು ಕೊಡಬೇಡಿ, ರೇಷನನ್ನು ಕೊಡಿಸಿ, ಹೊಟ್ಟೆ ತುಂಬ ಊಟವನ್ನು ಮಾಡಿ. ಕೇವಲ ಸಿದ್ದರಾಮೋತ್ಸವ ಆಗಿರ್ಬೋದು ಅಥವಾ ಪಂಚರಥಯಾತ್ರೆ ಇರ್ಬೋದು ಅಥವಾ ಏನೊಂದು BJP ಮಾಡ್ತಕ್ಕಂಥ ಕೆಲವು ಸಮಾವೇಶಗಳಾಗಿರ್ಬೋದು ಅಥವಾ ಇನ್ನು ಆ್ಯಪ್ ಮಾಡ್ತಕ್ಕಂಥ ಕೆಲವು ರಾಜಕಾರಣಿ ಸಭೆಗಳಾಗಿರ್ಬೋದು, ಈ ರೀತಿ ಪಕ್ಷಗಳನ್ನು ಬಿಟ್ಟು ಎಲ್ಲರೂ ಒಂದಾಗಿ ಇಂಥ ಅನಾಥಾಶ್ರಮಗಳಿಗೆ ಊಟವನ್ನು ಹಾಕಿಸಿ. ಇವತ್ತಿನ ಪರಿಸ್ಥಿತಿ ನಾಳೆ ಮತ್ತೊಂದು ಅನಾಥಾಶ್ರಮ, ಹೊಸ ಅನಾಥಾಶ್ರಮ ಓಪನ್ ಮಾಡಿ ಅವರಿಗೆ ಇನ್ನೂ ಕೆಲವರು ದಾಖಲಾಗೋಕ್ಕೆ ಬಿಡಬೇಡಿ. ದಯವಿಟ್ಟು ಇಂಥ ಅನಾಥಾಶ್ರಮಕ್ಕೆ ಒಂದು ಟೈಮನ್ನು ಕೊಡಿ. DK ಶಿವಕುಮಾರ್ ಅವರೇ, ನೀವು ಕೂಡ ಇದನ್ನು ನೋಡ್ತಾ ಇರ್ಬೋದು. ಬೊಮ್ಮಾಯಿ ಅವರೇ, ನೀವು ಕೂಡ ಈ ರೀತಿ ಪರಿಸ್ಥಿತಿಗಳನ್ನ ರಾಜ್ಯದಲ್ಲಿ ಒಬ್ಬ CM ಆಗಿ ಈ ರೀತಿ ಪರಿಸ್ಥಿತಿಯನ್ನು ಇದ್ದಾಗ ನೀವು ಯಾವ ರೀತಿ ಭೇಟಿ ಕೊಡ್ತೀರಾ, ಯಾವಾಗ ಭೇಟಿ ಕೊಡ್ತೀರಾ? ಖಂಡಿತವಾಗ್ಲೂ ನಾವು ಈ ಸ್ಟೋರಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡೋದಿಲ್ಲ, ಇದನ್ನು ಬೆನ್ನಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಮಗು 5 ವರ್ಷ ಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಮಕ್ಕಳು
ಮಕ್ಕಳು ಈ ಆಶ್ರಮದಲ್ಲಿ ಬೆಳೀತಾ ಹೋಗ್ತಾರೆ. ಕೇವಲ 10 ಸಿಲಿಂಡರ್ನ ಕೊಡ್ತಾರೆ ಅಂತ ಮೋದಿ ಒಂದು ಕಡೆ ಹೇಳಿ 10 ಸಿಲಿಂಡರ್ನ ಕೊಡ್ತಾರೆ. ಇಲ್ಲಿ ಸುಮಾರು 800 ಜನ ಅಂದರೆ ಇಲ್ಲೊಂದು ಇದ್ದಾರೆ, 800 ಜನ ಇಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇರ್ತಕ್ಕಂಥದ್ದು. 800 ಜನಕ್ಕೆ 10 ಸಿಲಿಂಡ್ರಲ್ಲಿ ಎಷ್ಟು ದಿವಸ ಅಂತ ಅಡುಗೆ ಮಾಡೋಕ್ಕಾಗುತ್ತೆ? ಒಲೆಯಲ್ಲಿ ಇವರು ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಈ ಥರ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಗಳ ಮಕ್ಕಳಿಗೆ ಅಥವಾ ನಿಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ಈ ರೀತಿ ಪರಿಸ್ಥಿತಿ ಬಂದರೆ ನೀವು ತಕ್ಷಣ ಏನು ಮಾಡ್ತಾ ಇದ್ರಿ ಅದೇ ಎಚ್ಚರಿಕೆಯನ್ನು ಇಲ್ಲಿಟ್ಕೊಂಡು ಮಾಡಿ. ಈ ಸುದ್ದಿಯನ್ನು ನಾವು ಇಲ್ಲಿ ಖಂಡಿತವಾಗಿ ಹೇಳ್ತೀವಿ, ಇಲ್ಲಿಗೆ ಬಿಡೋದಿಲ್ಲ. ಯಾರಾದರೂ ಒಬ್ಬರು ಬಂದು ಇದಕ್ಕೆ ಒಂದು ಹೆಲ್ಪನ್ನು ಮಾಡೇ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ನಾವು ಭರವಸೆಯನ್ನು ಇಟ್ಕೊಂಡಿರ್ತೀವಿ. ಇದು ಜಸ್ಟ್ ಕೇವಲ ಎಕ್ಸಾಂಪಲ್ ಅಷ್ಟೇ. ಬರೀ ಒಂದು ಆಶ್ರಮದ ಪರಿಸ್ಥಿತಿ ಈ ರೀತಿ ಇದ್ದರೆ ಇನ್ನು ಎಷ್ಟು ಆಶ್ರಮ ಇದೆ ಬೆಂಗಳೂರಿನಲ್ಲಿ ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಬರೀ ಏನೊಂದು ಎಲೆಕ್ಷನ್ ಮತಕ್ಕೋಸ್ಕರ ಮಾತ್ರ ನೀವು ಈ ರೀತಿ ಕೆಲಸವನ್ನು ಮಾಡಬೇಡಿ. ಇವರು ಮತ ಹಾಕಿ ಅವರು ಹಾಕೋ ಸ್ಥಾನದಲ್ಲಿ ಈಗಲೂ ಕೂಡ ಇದ್ದಾರೆ. ಅವರು ಕೂಡ ನಿಮ್ಮ ಮತದಾರರೇ. ಈ ಕ್ಷೇತ್ರದ ಅಂದರೆ ಈಗ ನಾವೇನು ಕೊತ್ತೂರಿದ್ದೀರಿ ಆ ಕ್ಷೇತ್ರದ ಶಾಸಕರೇ, ನೀವು ಕೂಡ ಎಚ್ಚರಗೊಳ್ಳಿ. ಇಲ್ಲಿನ ಪರಿಸ್ಥಿತಿ ನಿಜಕ್ಕೂ ಕೂಡ ಹೀನಾಯವಾಗ್ತಾ ಇರ್ತಕ್ಕಂಥದ್ದು. ಇದು ಕೇವಲ ಒಂದು ಪರಿಸ್ಥಿತಿ, ಆಶ್ರಮದ ಪರಿಸ್ಥಿತಿ ಅಲ್ಲ, ಬೆಂಗಳೂರಿನಲ್ಲಿ ಎಲ್ಲ ಆಶ್ರಮ ಮತ್ತೆ ನಾನು ಒತ್ತಿ ಅದನ್ನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಮಕ್ಕಳಿದ್ದಾರೆ, ಇಲ್ಲಿ ವೃದ್ಧರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಸುಮಾರು 10-15 ವರ್ಷ ಭಿಕ್ಷೆ ಬೇಡಿ ಮತ್ತೆ ಈ ಆಶ್ರಮವನ್ನು ಬೆಳೆಸಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಆದ್ದರಿಂದ ದಯವಿಟ್ಟು ಎಲೆಕ್ಷನ್ ಅಲ್ಲಿ ಒಂದು ಫಂಡ್ ನೀವೇನು ಮತದಾರರಿಗೆ 2,000 ಕೊಡ್ತಾ ಇದ್ದೀರಾ, 5,000 ಕೊಡ್ತಾ ಇದ್ದೀರಾ ಅಂತ ವಿಚಾರಗಳೇನು ಹೊರಗಡೆ ಬರ್ತದೆ, ಅದರಲ್ಲಿ ಕೇವಲ ಒಂದು ಭಾಗವನ್ನು ಇಂಥ ಆಶ್ರಮಕ್ಕೆ ಕೊಟ್ಟರೆ ಅವರು 2-3 ವರ್ಷ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ತರಕಾರಿ ಇಲ್ಲ ಆಶ್ರಮದಲ್ಲಿ, ಅದನ್ನು ನಾನು ಬಿಡಲ್ಲ. ಕಿಚನನ್ನು ತೋರಿಸ್ತೀನಿ, ನಾನು ಖಾಲಿ ಡಬ್ಬಗಳನ್ನು ತೋರಿಸ್ತೀನಿ, ಅದನ್ನು ಕೂಡ ನಾನು ನಿಮಗೆ ತೋರಿಸಿ ಪ್ರತಿಯೊಂದು ಮಾಹಿತಿಯನ್ನು ನ್ಯೂಸ್ 18 ಮುಖಾಂತರ ಹಂಚ್ತಾ ಇದ್ದೀನಿ. ಬನ್ನಿ ಕಿಚನ್ ಕೂಡ ಸಹ ಹೋಗೋಣ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಈ ಆಶ್ರಮದಲ್ಲಿ ಅದನ್ನು ಕೂಡ ತೋರಿಸ್ತೀನಿ.